ಹಾಯ್ ನಮಸ್ಕಾರ. ನಾನು ಬಸವರಾಜ್ ಒಳಕಲ್ದಿನ್ನಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಸಂಸ್ಥಾಪಕ ಅಧ್ಯಕ್ಷರು. ನಮ್ಮ ಆರಾಧ್ಯ ದೈವ ಶ್ರೀ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದದಿಂದ ಸುಮಾರು 25 ವರ್ಷಗಳಿಂದ ನಮ್ಮ ಸಂಸ್ಥೆಯನ್ನು ಆರಂಭಿಸಿದ್ದೀವಿ. ಅವನ ಒಂದು ಆಶೀರ್ವಾದದಿಂದ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ದೊಡ್ಡ ಮಟ್ಟದ ಒಂದು ಹೆಸರು ಗಳಿಕೆಯನ್ನು ಮಾಡಿದೆ. ಸೊ ಈಗ ನಿಮ್ಮ ಮುಂದೆ ಒಂದು ಹೊಸ ವಿಶೇಷವಾಗಿರ್ತಕ್ಕಂಥ ಒಂದು ಸಿಹಿ ಸುದ್ದಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ರಾಯಚೂರು ಡಿಸ್ಟಿಕ್ಕು ಹೊಸದಾಗಿ ಧಾರವಾಡದಲ್ಲಿ ಒಂದು ಹೊಸ ಅಧಿಕೃತ ಶಾಖೆಯನ್ನು ಆರಂಭ ಮಾಡುತ್ತಿದೆ. ಅದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಶಾಖೆ ಆಗಿರ್ತಕ್ಕಂತಹ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ನೂತನ ಶಾಖೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಎಂಬ ಹೆಸರಿನೊಂದಿಗೆ ಆರಂಭಿಸಲಿದ್ದೇವೆ. ಆತ್ಮೀಯ ಪಾಲಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ರಾಜ್ಯದಲ್ಲಿ ತುಂಬ ಸಾವಿರಾರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಅವರ ಬದುಕನ್ನು ಕಟ್ಟಿಕೊಟ್ಟಂತಹ ಸಂಸ್ಥೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ದಾಖಲೆ ಫಲಿತಾಂಶ ಕೊಟ್ಟ ಸಿಂಧನೂರಿನ ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಅಧಿಕೃತ ಉಪಶಾಖೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಅದು ನಿಮ್ಮ ಶಾಖೆ ಆಗಲಿದೆ ಧಾರವಾಡ ಭಾಗದಲ್ಲಿ. ಸುಮಾರು 25 ವರ್ಷಗಳ ಅನುಭವದ ಸಂಪೂರ್ಣ ಬೆಂಬಲವನ್ನು ಮತ್ತು ಮಾರ್ಗದರ್ಶನವನ್ನು ಈ ಸಂಸ್ಥೆಗೆ ನಾವು ಕೊಡಲಿದ್ದೇವೆ. ಹಾಗೂ ಸಂಪೂರ್ಣ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಸ್ಟಾಫ್ನೊಂದಿಗೆ ಈ ತಂಡ ನಿಮ್ಮಲ್ಲಿಗೆ ಬರ್ತಾ ಇದೆ. ಅದು ನಮ್ಮ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡಿನ ಎಂಬ ಹೆಸರಿನೊಂದಿಗೆ. ಪಾಲಕರೇ, ನಿಮಗೆಲ್ಲ ಗೊತ್ತಿರಲಿ, ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಂಪಿಟೇಷನ್ ಇರತಕ್ಕಂಥ ಒಂದು ಪ್ರದೇಶ ನಮ್ಮ ರಾಜ್ಯ ಈಗಾಗಲೇ ಪರಿವರ್ತನೆ ಆಗಿದೆ. ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ರಾಷ್ಟ್ರೀಯ ಮಿಲಿಟರಿ ಶಾಲೆ ಆಗಿರ್ಬೋದು, ಅತಿ ಹೆಚ್ಚು ಕಾಂಪಿಟೇಷನ್ ಇದೆ. ಸೊ ಒಂದು ಆ ಕಾಂಪಿಟೇಷನ್ನ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ಅನುಭವ ಮತ್ತು ವಿಷಯ ಪರಿಣಿತರು ಮತ್ತು ಈಗಾಗಲೇ ಸಾಕಷ್ಟು ಸೋರ್ಸನ್ನು, ಈ ಕೋಚಿಂಗ್ ತರಬೇತಿಗೆ ಏನು ಬೇಕು ಎಲ್ಲ ಸೋರ್ಸನ್ನು ನಮ್ಮ ಸಂಸ್ಥೆ ಸುಮಾರು ವರ್ಷಗಳಿಂದ ಅದರಂಗ ಪ್ರಯೋಗಕ್ಕೆ ಒಳಪಡಿಸಿ ಸಾಕಷ್ಟು ಕ್ವಶನ್ ಪೇಪರ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಆ ಟೀಚರ್ಸ್ಗೆ ಟ್ರೈನಿಂಗ್ ಆಗಿರ್ಬೋದು, ವೆಲ್ ಟ್ರೈನ್ಡ್ ಸ್ಟಾಫನ್ನು ನಮ್ಮ ಸಂಸ್ಥೆ ಹೊಂದಿದೆ ಅಂತ ಅನ್ನಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನಾವೊಂದು ವಾಕ್ಯವನ್ನು ಯಾವಾಗಲೂ ಹೇಳ್ತಿರ್ತೀವಿ, ನಮ್ಮ ಮಾತು ಮಾತನಾಡಬಾರ್ದು, ನಾವು ಮಾಡ್ತಕ್ಕಂಥ ಕೆಲಸ ಮಾತನಾಡಬೇಕು, ಕೆಲಸದಿಂದ ಆಗಿರ್ತಕ್ಕಂಥ ಫಲಿತಾಂಶಗಳೇ ಮಾತನಾಡಬೇಕು ಅನ್ನುವಂತಹ ಒಂದು ಧ್ಯೇಯ ವಾಕ್ಯ ನಮ್ಮದು. ಅದರ ಜೊತೆಗೆ ನಮ್ಮ ಆರಾಧ್ಯ ದೈವ ಬಸವಣ್ಣ ಹೇಳಿರ್ತಕ್ಕಂಥ ಮಾತು ಕಾಯಕವೇ ಕೈಲಾಸ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಈ ವಿ ಚಾಲೆಂಜ್ ಸಂಸ್ಥೆಯನ್ನು ಧಾರವಾಡದಲ್ಲಿ ಆರಂಭಿಸುತ್ತಿದ್ದೇವೆ. ಸಂಸ್ಥೆಯ ಸಂಪೂರ್ಣ ಉಸ್ತುವಾರಿಯನ್ನು ಸುಮಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಂತಹ ಒಬ್ಬ ಯುವಕನ ಒಂದು ಕೈಯಲ್ಲಿ ಈ ನಮ್ಮ ಸಂಪೂರ್ಣ ಸಂಸ್ಥೆಯನ್ನು ವಹಿಸುತ್ತಿದ್ದೇವೆ. ಆ ಯುವಕನ ಹೆಸರು ಸಂತೋಷ್ ಹಳ್ಳಿ, MA BEd ಇಂಗ್ಲೀಷ್ನಲ್ಲಿ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ. ಯಾಕಂದರೆ ಈಗ ನಮ್ಮ ಒಂದು ಮುಂದಿರುವ ಚಾಲೆಂಜು ಕನ್ನಡದ ಕಲಿ, ಓ ಕನ್ನಡದ ಕಲಿ ನೀನು ಇಂಗ್ಲೀಷು ಕಲಿ ಅಂತಕ್ಕಂಥ ಒಂದು ಮಾತಿನ ಮೇಲೆ ನಂಬಿಕೆ ಇಟ್ಟವು. ನಾವು ಕನ್ನಡವನ್ನು ಅಚ್ಚುಕಟ್ಟಾಗಿ ಕಲಿತು ನಂತರ ಇಂಗ್ಲೀಷನ್ನು ಕಲಿ, ಇಂಗ್ಲೀಷನ್ನು ಅಗದಿ ಸಮರ್ಥವಾಗಿ ಕಲಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಸಂತೋಷ ಹಳ್ಳಿಯವರು ಈ ಒಂದು ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಪಾಲಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪರ್ಧಾತ್ಮಕ ಜಗತ್ತಲ್ಲಿ ಸಾಕಷ್ಟು ಅನುಭವ ಹೊಂದಿದ ಒಂದು ತಂಡ ನಮ್ಮಲ್ಲಿದೆ. ಆ ತಂಡದ ಒಂದು ಉಸ್ತುವಾರಿಯನ್ನು ಸಂತೋಷ ಹಳ್ಳಿಯವರಿಗೆ ವಹಿಸಿ ಧಾರವಾಡಕ್ಕೆ ಅವ್ರನ್ನ ಕಳಿಸ್ತಾ ಇದ್ವಿ. ಅವ್ರನ್ನ ನಿಮ್ಮ ಮುಂದೆ ನಾನು ಇಲ್ಲಿ ಪರಿಚಯನ ಮಾಡಿಸ್ತಾ ಇದ್ದೀನಿ. ಓಕೆ, ಸಂತೋಷ್ ಹಳ್ಳಿ ಸರ್, ಪ್ಲೀಸ್ ವೆಲ್ಕಮ್. ಸಂತೋಷ್ ಹಳ್ಳಿ ಅಂತ ಹೇಳಿ MA BEd ಇಂಗ್ಲೀಷು. ನಿಮಗಾಗಿ ಈಗ ಸಾಕಷ್ಟು ವಿಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಅವರ ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ನೀವು ಕೇಳ್ತೀರಿ. ನಮ್ಮ ಸಂಸ್ಥೆಯಲ್ಲಿ 1 ವರ್ಷದಿಂದ ಸಂಪೂರ್ಣ ಅವರಿಗೆ ಒಂದೆಲ್ಲ ಸಾಕಷ್ಟು ಅನುಭವ, ಇಲ್ಲಿ ಏನು ಕೊಡ್ತಾ ಇದೆ ಚಾಲೆಂಜಲ್ಲಿ ಏನಿದೆ, ಏನು ತರಬೇತಿ ಇದೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಎಲ್ಲ ಅವರೆಲ್ಲ ನೋಡ್ಕೊಂಡಿದ್ದಾರೆ. ಅವ್ರಿಗೂ ಸಾಕಷ್ಟೆಲ್ಲ ಪೂರ್ವ ಜ್ಞಾನ ಇದೆ.
ನಮ್ಮಲ್ಲಿ ಆನ್ಲೈನಲ್ಲಿ ಬಹಳಷ್ಟು ವರ್ಷಗಳಿಂದ ಅವರು ವರ್ಕೆಲ್ಲ ಮಾಡಿದರು. ಸೊ ಅಂಥ ಅವರ ನಡತೆ, ಅವರ ಒಂದು ಸಾಮರ್ಥ್ಯ ಎಲ್ಲವನ್ನು ಗಮನಿಸಿ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾರ ಅಂತಕ್ಕಂಥ ಭಾವನೆಯಿಂದ ನಂಬಿ ಆ ಒಂದು ಸಂಸ್ಥೆಯನ್ನು ಅವ್ರಿಗೆ ಹ್ಯಾಂಡ್ ಓವರ್ನ ನಾನು ಮಾಡ್ತಾ ಇದ್ದೀನಿ. ಸಂತೋಷ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾಲಕರೇ, ಈ ನಾಡು ಕಂಡ ಅಪ್ರತಿಮ ಪ್ರತಿಭೆಗಳನ್ನು ಕೊಟ್ಟ ಶಿಕ್ಷಣದ ಕಾಶಿ ಎಂದು ಹೆಸರಾದ ಧಾರವಾಡಕ್ಕೆ ಸೇವೆ ಮಾಡಲು ನಮಗೂ ಒಂದು ಅವಕಾಶವನ್ನು ಕೊಡುತ್ತಿರೋ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಸುಮಾರು ಎಸ್ಪೆಷಲಿ ಲಾಕ್ಡೌನ್ ಪೀರಿಯಡ್ನಿಂದ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಒಂದು ಆನ್ಲೈನ್ಗೆ ಹೆಜ್ಜೆ ಇಟ್ಟು ಅನಿವಾರ್ಯ ಆಗಿತ್ತು. ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಪಾಲಕರು ಆನ್ಲೈನ್ ಕ್ಲಾಸನ್ನು ಮೆಚ್ಚಿಕೊಂಡ್ರು. ಆನ್ಲೈನಿಂದ ಅತಿ ಹೆಚ್ಚು ಪಾಲಕರು ನಮಗೆ ಮೆಚ್ಚಿಕೊಂಡು ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಬೆಳೆಸಿದರು ಮತ್ತು ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಿಂದ ಪಡೆದುಕೊಂಡರು. ಅಂತಹ ನಮ್ಮ ಒಂದು ಪಾಲಕರ ಒಂದು ಬೆಂಬಲ ಅತಿ ಹೆಚ್ಚಿದೆ. ಅದರ ಜೊತೆಗೆ ಈ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಆರಂಭಿಸ್ರಿ ಅಂತಕ್ಕಂಥ ಒಂದು ಬೇಡಿಕೆ ಮತ್ತು ನಮಗೆ ಒತ್ತಾಯ ಬಹಳ ದಿನಗಳಿಂದಿತ್ತು. ಅದು ಈ ವರ್ಷದಿಂದ 25 ಮತ್ತು 26 ಶೈಕ್ಷಣಿಕ ವರ್ಷದಿಂದ ಅವರ ಒಂದು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ, ನಿಮ್ಮ ಎಲ್ಲ ಒಂದು ಬೆಂಬಲ, ನಿಮ್ಮ ಸಹಕಾರ, ಧಾರವಾಡ ಭಾಗದಲ್ಲಿ ಸಾಕಷ್ಟು ನಮ್ಮೆಲ್ಲ ಸ್ನೇಹಿತರಿದ್ದಾರೆ, ಸಾಕಷ್ಟು ಪಾಲಕರಿದ್ದಾರೆ. ನಿಮ್ಮೆಲ್ಲ ಸಹಕಾರ ನಮ್ಮ ಸಂಸ್ಥೆಗೆ, ವಿಶೇಷವಾಗಿ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಸಂಸ್ಥೆಗೆ ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಬಹಳಷ್ಟು ಅವಶ್ಯಕತೆ ಇದೆ. ಇದು ನಮ್ಮ ಸಂಸ್ಥೆ ಅಲ್ಲ, ಧಾರವಾಡದ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇದು ನಿಮ್ಮ ಸಂಸ್ಥೆ. ನಮ್ಮ ಶಾಲೆ ಹೆಸರನ್ನ, ನಾವು ಸಂಸ್ಥೆ ಹೆಸರನ್ನ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಅಂತಕ್ಕಂಥ ಹೆಸರಿನಿಂದ ಆರಂಭಿಸ್ತಾ ಇದ್ದೀವಿ. ವಿ ಮೀನ್ಸ್ ವಿಕ್ಟರಿ ಅಂತಕ್ಕಂಥ ಒಂದು ಸಿಂಬಾಲಿಂದ ನಮ್ಮ ಸಂಸ್ಥೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಸೈನಿಕ್ ಸ್ಕೂಲಲ್ಲಿ ಆಗಲಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ನಮ್ಮ ರಾಜ್ಯ ತರಬೇತಿ ಕೇಂದ್ರಗಳು ನಂದು ಸೇರಿಸಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ನಾವಿನ್ನೂ ಸಾಧನೆ ಮಾಡೋಕ್ಕಾಗಿಲ್ಲ. ಇಡೀ ನಮ್ಮ ರಾಜ್ಯದ ಎಲ್ಲ ತರಬೇತಿ ಕೇಂದ್ರಗಳು ಸೇರಿಸಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಕರ್ನಾಟಕದ ಮಕ್ಕಳು ಬೆರಳೆಣಿಕೆ ಎಷ್ಟಿದಾವೆ. ನಾರ್ತ್ ಇಂಡಿಯನ್ಸ್ ಅತಿ ಹೆಚ್ಚು ಈ ಒಂದು ಶಾಲೆಗಳನ್ನು ಸೇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಇನ್ನು ಮುಂದೆ ನಿಮ್ಮೆಲ್ಲರ ಒಂದು ಸಹಕಾರ, ಒಂದು ಸಾಕಷ್ಟು ಪರಿಶ್ರಮದಿಂದ ನಮ್ಮ ನಾಡಿನ ಮಕ್ಕಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಸ್ಟ್ರಾಂಗ್ ವಿಷನ್ ಅನ್ನು ಕೂಡ ನಾವು ಹೊಂದಿದ್ದೇವೆ ಇನ್ನು ಮುಂದಿನಿಂದ. ಸೊ ಹಾಗಾಗಿ ಎಲ್ಲ ನನ್ನ ಸ್ನೇಹಿತರಿಗೆ, ನಮ್ಮ ಪಾಲಕರಿಗೆ, ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಅದು ಧಾರವಾಡದ ಒಂದು ಶಾಖೆ ಆರಂಭಿಸಿದೆ. ಆತ್ಮೀಯ ಪಾಲಕರೇ, ಇಲ್ಲಿವರೆಗೆ ಸುಮಾರು 20-25 ವರ್ಷಗಳಿಂದ ನಮ್ಮನ್ನೆಲ್ಲ ಬೆನ್ತಟ್ಟಿ ನೀವೆಲ್ಲ ನಮ್ಮನ್ನು ಬೆಳೆಸಿದ್ದೀರಿ. ಇದೇ ರೀತಿಯಾಗಿ ನಮ್ಮ ಸಿಂಧನೂರಲ್ಲಿ ಬೆಳೆಸಿದಂತೆ ಧಾರವಾಡದಲ್ಲಿ ಕೂಡ ನಮ್ಮ ಸಂಸ್ಥೆಯನ್ನು, ನಮ್ಮ ತಂಡವನ್ನು ನೀವೆಲ್ಲ ಬೆಂಬಲಿಸ್ತೀರಿ, ಆಶೀರ್ವದಿಸ್ತೀರಿ. ಏನಾದರೂ ಇದ್ದರೆ ಸಲಹೆಗಳನ್ನು ಕೂಡ ಕೊಡ್ತಿರತಕ್ಕಂಥ ಒಂದು ನಂಬಿಕೆ ಇಟ್ಟುಕೊಂಡು ನಾವು ಈ ಒಂದು ಶಾಖೆಯನ್ನು ಆರಂಭಿಸ್ತಾ ಇದ್ದೀವಿ. ಈ ಮುಂದಿನ ಒಂದು ವಿಡಿಯೋವನ್ನು ನಮ್ಮ ಸಂತೋಷ ಹಳ್ಳಿ ಸರ್ ಮುಂದುವರಿಸ್ತಾರೆ. ಒಳ್ಳೆಯದಾಗಲಿ. ಒಂದು ಶ್ರೀ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಸದಾ ಆ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡದ ಮೇಲೆ ಇರಲಿ, ಸಂತೋಷ್ ಮತ್ತು ಟೀಮ್ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಯಾವತ್ತೂ ನಿಮ್ಮ ಒಂದು ಸಹಕಾರವನ್ನು ನಾವು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮತ್ತು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ಬಯಸ್ತೈತಿ. ಅದ್ರ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಇದು ವಿ ಚಾಲೆಂಜ್ ಫೌಂಡೇಶನ್ ಅಂತಕ್ಕಂಥ ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಅಂಡರ್ದಲ್ಲಿ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಒಂದು ಶಿಕ್ಷಣ ಸಂಸ್ಥೆಯನ್ನು ನಿಮ್ಮ ಧಾರವಾಡದಲ್ಲಿ ಆರಂಭಿಸಿದ್ವಿ. ಇನ್ನು ಮುಂದೆ ಈ ಕ್ಷಣದಿಂದ ಈ ಸಂಸ್ಥೆ ನಿಮ್ಮದು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋನ ಸಂತೋಷ್ ಸರಿನ ಕಂಟಿನ್ಯೂ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದುವರೆಗೂ ಸವಿಸ್ತಾರವಾಗಿ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಧಾರವಾಡನ ನೂತನ ಶಾಖೆ ಬಗ್ಗೆ ವಿವರಣೆ ಕೊಟ್ಟಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆದಂಥ ಬಸವರಾಜ್ ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಈ ಒಂದು ನೂತನ ಶಾಖೆ
ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಂಬ ಹೆಸರಿನೊಂದಿಗೆ ಧಾರವಾಡದಲ್ಲಿ ಆರಂಭವಾಗಲಿದ್ದು ಅದು ಧಾರವಾಡದ ಗಿರಿನಗರ ಆರ್ಯಮಠ PU ಕಾಲೇಜ್ ಎದುರುಗಡೆ, ಅದು ಕಲಗಟ್ಟಿ ರಸ್ತೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಕೆಲವು ನಂಬರ್ಗಳನ್ನು ಕೊಡಲಾಗಿದೆ. ಅದು 9743025830, 944971212 ಅಥವಾ 9900206243 ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಈ ಕ್ಲಾಸನ್ನು ಮುಂದುವರಿಸ್ತಾ ಇದ್ದೀನಿ. ಓಕೆ, ಇನ್ ಪ್ರೀವಿಯಸ್ ಕ್ಲಾಸ್ I taught you in articles part number 3. So in today's class I am going to discuss in article part number 4 uses of the. ಸೊ ಹಾಗಾದ್ರೆ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಸೈನಿಕೋ ನವೋದಯ RMS ಅಂಡ್ ಕಿತ್ತೂರು ಸೈನಿಕ್ ಎಕ್ಸಾಮ್ 2025ಗೆ ಯಾರ್ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರು, ಸೊ ನಾವು ಉಚಿತವಾಗಿ ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತಲೇ ಬರ್ತಾ ಇದ್ದೀವಿ. ಸೊ ಇದನ್ನ ಹೆಚ್ಚಿನ ಒಂದು ಉಪಯೋಗನ ಪಡೆದುಕೊಂಡು ಇದರ ವಿಡಿಯೋ ಕ್ಲಾಸ್ಗಳ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನ ಮುಂದುವರಿಸ್ತಾ ಇದ್ದೀನಿ. ಸರ್, ಇನ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಹೇಳ್ತಾ ಇದ್ದೆ ಯೂಸಸ್ ಆಫ್ ದಲ್ಲಿ I taught you first 3 rules. So in today's class I am going to continue the 4th rule. So ಈ 4th rule ಏನು ಹೇಳ್ತಾ ಇದೆ ನೋಡೋದಾದ್ರೆ, so names of rivers ಅಂತ ಹೇಳ್ತೇವೆ. names of rivers, canals, seas and oceans, bays, gulfs, group of islands, not only island, group of islands, range of mountains, not only mountains, range of mountains and deserts. ಹಾಗಾದ್ರೆ ಅಕಾರ್ಡಿಂಗ್ ಟು 4th ರೂಲ್, ಈ 4th ರೂಲ್ ಪ್ರಕಾರ ನಾವು ಹೇಳೋದಾದ್ರೆ ಅದು ನದಿಗಳ ಹೆಸರುಗಳು ಇರ್ಬೋದು, ಕ್ಯಾನಲ್ಸ್ ಗಳಿರ್ಬೋದು, ಸೀಸ್ ಇರ್ಬೋದು, ಓಸಿಯನ್ಸ್ ಗಳಿರ್ಬೋದು, ಬೇಸ್ ಇರ್ಬೋದು, ಗಲ್ಫ್ಸ್ ಗಳಿರ್ಬೋದು, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಹೇಳ್ತಾನೆ ಅಮ್ಮ. ನಾಟ್ ಓನ್ಲಿ ಐಲ್ಯಾಂಡ್, ಅದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಗಳಿರ್ಬೇಕು. ಮತ್ತು ರೇಂಜ್ ಆಫ್ ಮೌಂಟೇನ್ಸ್ ಅಂತ ಹೇಳ್ತಾನೆ. ರೇಂಜ್ ಆಫ್ ಮೌಂಟೇನ್ಸ್ ಅಂತಂದ್ರೆ ಹಿಮಾಲಯನ್ ಮೌಂಟೇನ್ ಕೊಡ್ಬೋದು, ಬಟ್ ಮೌಂಟ್ K2 ರೇಂಜ್ ಆಫ್ ಮೌಂಟೇನ್ಸ್ ಅಲ್ಲ ಅದು. ಸೊ ಹಾಗಾಗಿ ಇಲ್ಲಿ ರೇಂಜ್ ಆಫ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಅಂಡ್ ಡೆಸರ್ಟ್ಸ್ ಗಳು ಈ ರೀತಿಯಾಗಿ ಹೆಸರುಗಳು ಬಂದೆ ವಿ ಶುಡ್ ಯೂಸ್ ಬಿಫೋರ್ ದ. ಸೊ ಅದರ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ, the Ganga is a holy river. Here Ganga is the name of river. Okay? Yes, Ganga is the name of river. So according to rule ಏನು ಹೇಳ್ತಾ ಇದೆ, ನೇಮ್ ಆಫ್ ರಿವರ್ಸ್ ಗಳು ಬಂದ್ರೆ we should use before. ಏನು ಯೂಸ್ ಮಾಡಬೇಕು? we should take before the name of rivers the definite article the ಅನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ರೂಲ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ನೆಕ್ಸ್ಟ್ ಎಕ್ಸಾಂಪಲ್ the Indian Ocean. So Indian Ocean, it is the name of ocean. So ocean ಗಳ ಹೆಸರುಗಳು ಬಂದ್ರೆ ಸೊ ಬಿಫೋರ್ ಏನು ಯೂಸ್ ಮಾಡ್ಬೇಕಂತ ಹೇಳ್ತಾರೆ ರೂಲು, ದ ಯೂಸ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಸಿ ಇರ್ಬೋದು, ಓಸಿಯನ್ ಇರ್ಬೋದು. ನೆಕ್ಸ್ಟ್ ಕ್ಯಾನಲ್ಸ್ ಇದೆ ನೋಡಿ. ಸೊ ರಾಜಸ್ಥಾನ್ ಕ್ಯಾನಲ್. ಸೊ ಹಾಗಾದ್ರೆ ರಾಜಸ್ಥಾನ್ ಕ್ಯಾನಲ್ ಇಟ್ ದ ನೇಮ್ ಆಫ್ ಒನ್ ಕ್ಯಾನಲ್. ಸೊ ಹಾಗಾದ್ರೆ ಕ್ಯಾನಲ್ಗಳ ಹೆಸರುಗಳು ಫೇಮಸ್ ಕ್ಯಾನಲ್ಸ್ಗಳು. ಸೊ ಫೇಮಸ್ ಕ್ಯಾನಲ್ಸ್. ಹಾಗಾದ್ರೆ ಇಲ್ಲಿ ಬಿಫೋರ್ ನಾವು ಕ್ಯಾನಲ್ಸ್ ಗಳ ನೇಮ್ಗಳು ಬಂದ್ರೆ ವಿ ಶುಡ್ ಟೇಕ್ ವಾಟ್ ಬಿಫೋರ್ ಡೆಫಿನೆಟ್ ಆರ್ಟಿಕಲ್, ದಟ್ ಈಸ್ ದ. ಸೊ ನೆಕ್ಸ್ಟ್ ನೋಡಿ, ದ ಪರ್ಸಿಯನ್ ಗಲ್ಫ್ ಇಸ್ ಅ ನ್ಯಾರೋ ಗಲ್ಫ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಸ್ ದ ನೇಮ್ ಆಫ್ ಗಲ್ಫ್, ಪರ್ಸಿಯನ್ ಗಲ್ಫ್. ಸೊ ಒಂದು ಗಲ್ಫ್ ಹೆಸರು. ಹಾಗಾದ್ರೆ ಪರ್ಸಿಯನ್ ಗಲ್ಫ್ಗಳ ಹೆಸರುಗಳು ಬಂದ್ರೆ ದ ಯೂಸ್ ಮಾಡಿ ಅಂತ ಹೇಳುತ್ತೆ ರೂಲು. ಸೊ ಓನ್ಲಿ ಒನ್ ಟೈಮ್ ಯೂಸ್ ಮಾಡಿದ್ರೆ ನೋ, ಯು ಕ್ಯಾನ್ ಯೂಸ್.
ಸೊ ನಾವು ಹೆಚ್ಚೆಚ್ಚು ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ದ ಬಂದಿದೆ, ಸೊ ಇಲ್ಲಿ ಕೂಡ ದ ಬಂದಿದೆ. ರೂಲ್ ಏನ್ ಹೇಳ್ತದೆ, ಫಸ್ಟ್ ರೂಲ್ ನಾನು ಹೇಳಿದ್ದೀನಿ. ಸೊ ಹಾಗಾದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಂದ್ರೆ ಸೊ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇದು ಫಸ್ಟ್ ರೂಲ್ಗೆ ಅಪ್ಲೈ ಆಗುತ್ತೆ ಈ ಒಂದು. ಓಕೆ, ಬಟ್ ಇಲ್ಲಿ ಫೋರ್ತ್ ರೂಲ್ ಏನ್ ಹೇಳ್ತದೆ, ಕ್ಯಾನಲ್ಗಳ ನೇಮ್ಗಳು ಬಂದ್ರೆ ನೇಮ್ ಆಫ್ ಕ್ಯಾನಲ್ಸ್ ಇರ್ಬೋದು, ಓಸಿಯನ್, ರಿವರ್ಸ್ ಅಥವಾ ಗಲ್ಫ್ಸ್ಗಳ ಹೆಸರುಗಳು ಬಂದ್ರೆ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ರೂಲ್. ನೆಕ್ಸ್ಟ್ ಮೆಡಿಟೇರಿಯನ್ ಸಿ. ಓಕೆನಾ, ಮೆಡಿಟೇರಿಯನ್ ಸಿ ಹಾಗಾದ್ರೆ ಇಟ್ಸ್ ದ ನೇಮ್ ಆಫ್ ಸಿ, ಸಮುದ್ರಗಳ ಹೆಸರು. ಓಕೆ, ಸಿ ನೇಮ್ ಆಫ್ ದ ಸಿ ಬಂದ್ರೆ ದ ಯೂಸ್ ಮಾಡಿ ಅಂತ ಹೇಳುತ್ತೆ ರೂಲ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ದ ಅಂಡಮಾನ್ಸ್. ದ ಅಂಡಮಾನ್ ಹಾಗಾದ್ರೆ ಇದು ಏನು, ಗ್ರೂಪ್ ಆಫ್ ಐಲ್ಯಾಂಡ್, ನಾಟ್ ಇಂಡಿವಿಜುವಲ್ ಐಲ್ಯಾಂಡ್. ಸೊ ವೆರಿ ಇಂಪಾರ್ಟೆಂಟ್. ಸೊ ಇಂಡಿವಿಜುವಲ್ ಐಲ್ಯಾಂಡ್ಗಳು ಬಂದ್ರೆ ಡೋಂಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್, ಇಟ್ ಮೀನ್ಸ್ ದ. ಸೊ ಅದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಗಳು ಇದ್ರೆ ಮಾತ್ರ ನಾವು ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ ಸೊ ದ. ಬಿಕಾಸ್ ಇಲ್ಲಿ ಪ್ರಾಪರ್ ನೌನ್ಗಳು ಬಂದ್ರೆ, ಯಾಕೆ ಪ್ರಾಪರ್ ನೌನ್ಗಳು ಬಂದ್ರೆ ಏನ್ ಹೇಳುತ್ತೆ, ಜೀರೋ ಆರ್ಟಿಕಲ್ ಗಳನ್ನು ಯೂಸ್ ಮಾಡಿ ಅಂತ ಹೇಳುತ್ತೆ. ಅದು ನೆಕ್ಸ್ಟ್ ಜೀರೋ ಆರ್ಟಿಕಲ್ ಹೇಳುವಾಗ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಬೇ ಆಫ್ ಬೆಂಗಾಲ್. ಸೊ ಬೇ ಆಫ್ ಬೆಂಗಾಲ್ ಇಸ್ ದ ಬೇಸ್. ಸೊ ಬೇ ಆಫ್ ಬೆಂಗಾಲ್ ಈ ಬೇಸ್ಗಳ ಹೆಸರು ಬಂದ್ರೆ ಓಕೆ, ಎಸ್ ವಿ ಶುಡ್ ಟೇಕ್ ವಾಟ್ ಬಿಫೋರ್ ದ ಅಂತ ಹೇಳುತ್ತೆ ರೂಲ್. ಸೊ ನೆಕ್ಸ್ಟ್ ಡೆಸರ್ಟ್ಸ್. ಕೊನೆಯದಾಗಿ ಡೆಸರ್ಟ್ಸ್. ಡೆಸರ್ಟ್ಸ್ ಇಟ್ ಮೀನ್ಸ್ ವಾಟ್, ಸೊ ಮರುಭೂಮಿಗಳು. ಸೊ ತಾರ್ ಮರುಭೂಮಿ ಇರ್ಬೋದು, ಸಹರಾ ಇರ್ಬೋದು, ಈ ರೀತಿ ಡೆಸರ್ಟ್ಸ್ ಗಳು ನೇಮ್ಗಳು ಬಂದ್ರೆ ಸೊ ಏನ್ ಯೂಸ್ ಮಾಡೋಣ, ಸಹರಾ ಅನ್ನೋದು ಇಟ್ಸ್ ದ ನೇಮ್ ಆಫ್ ಡೆಸರ್ಟ್. ಸೊ ಬಿಫೋರ್ ಏನಿದೆ ದ. ಓಕೆನಾ, ಫಿನಿಶ್, ಅಂಡರ್ಸ್ಟುಡ್ ದ ಫೋರ್ತ್ ರೂಲ್. ನೆಕ್ಸ್ಟ್ ಒನ್ I will go with the fifth rule. So what does this fifth rule? Okay, we'll see here. So ಐದನೇ ರೂಲ್ ಅನ್ನು ನೋಡೋದಾದ್ರೆ ನೇಮ್ ಆಫ್ ಯೂನಿಕ್ ಥಿಂಗ್ಸ್ ಅಂತ ಹೇಳುತ್ತೆ. ಯೂನಿಕ್ ಇಟ್ ಮೀನ್ಸ್ ಸ್ಪೆಷಲ್. ಸೊ ಅದು ವಿಶೇಷವಾಗಿರುತ್ತೆ. ಬಟ್ ಹಾಗಾದ್ರೆ ಇಲ್ಲಿ ಏನ್ ಹೇಳುತ್ತೆ, ಯೂನಿಕ್ ಥಿಂಗ್ಸ್ ನಲ್ಲಿ ಸೊ ಯೂನಿಕ್ ಇಟ್ ಮೀನ್ಸ್ ಸ್ಪೆಷಲ್. ಸೊ ಸಣ್ಣ ಅನ್ನೋದು ನಮಗೆ ಸ್ಪೆಷಲ್. ಸಣ್ಣ ಅನ್ನೋದು ಬಂದ್ರೆ ಬಿಫೋರ್ ದ ಯೂಸ್ ಮಾಡಿ ಅಂತ ಹೇಳುತ್ತೆ. ಸೊ ನಾವು ಶುಡ್ ಟೇಕ್ ವಾಟ್ ಬಿಫೋರ್ ದ ನೇಮ್ ಆಫ್ ಸನ್ ಅನ್ನೋದು ಬಂದ್ರೆ ದ ಯೂಸ್ ಮಾಡಿ. ನಾಟ್ ಓನ್ಲಿ ಸನ್, ಇವನ್ ಮೂನ್, ಸನ್, ಮೂನ್, ಸ್ಕೈ, ಇವನ್ ಸ್ಕೈ ಆಲ್ಸೋ. ಹಾಗಾದ್ರೆ ಸನ್, ಮೂನ್, ಸ್ಕೈ ಬಿಫೋರ್ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಿರೋದು ದ. ಇವೆಲ್ಲ ಯೂನಿಕ್ ಥಿಂಗ್ಸ್ಗಳು. ಯೂನಿವರ್ಸ್ ಇರ್ಬೋದು, ಯೂನಿವರ್ಸ್. ಯೂನಿವರ್ಸ್ ಇಟ್ ಮೀನ್ಸ್ ವರ್ಲ್ಡ್. ಸೊ ಹಾಗಾದ್ರೆ ಇಲ್ಲಿ ಯೂನಿವರ್ಸ್ ಇಸ್ ದ ಯೂನಿಕ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಯೂನಿಕ್ ನೇಮ್. ಹಾಗಾದ್ರೆ ಇಲ್ಲಿ ದ ಯೂಸ್ ಮಾಡ್ಕೊಳ್ಳಿ. ಇವನ್ ಅರ್ತ್ ಆಲ್ಸೋ, ಅರ್ತ್, ಸ್ಟಾರ್ಸ್. ಓಕೆನಾ. ಸೊ ಹಾಗಾದ್ರೆ ಬಿಫೋರ್ ಅರ್ತ್ ಅಥವಾ ಸ್ಟಾರ್ಸ್ ಬಂದ್ರೆ ಸೊ ವಿ ಶುಡ್ ಟೇಕ್ ವಾಟ್ ದ. ಇವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ ನಮ್ಗೇನು ಒಂದು ಯೂನಿಕ್ ಥಿಂಗ್ ಅಂತ ಹೇಳ್ಬೋದು, ಯೂನಿಕ್ ನೇಮ್. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಇರ್ಬೋದು, ದ ಎಚ್ ಎಂ, ದ ಹೆಡ್ ಮಾಸ್ಟರ್ ಅಂತ ಹೇಳ್ತೀವಿ ನಾವು. ದ ಹೆಡ್ ಮಾಸ್ಟರ್ ಅದು ನಮಗೆ ಆ ಒಂದು ಸ್ಕೂಲ್ ಒಂದು ಯೂನಿಕ್ ಥಿಂಗ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಥವಾ ದ ಪ್ರೆಸಿಡೆಂಟ್ ವಿಲ್ ಬಿ ಸ್ಪೀಕಿಂಗ್ ಆನ್ ಟಿವಿ ಅಂತ ಇಲ್ಲಿ ಪ್ರೆಸಿಡೆಂಟ್ ಬರುತ್ತೆ. ಪ್ರೆಸಿಡೆಂಟ್ ಇಟ್ ಇಸ್ ವಾಟ್, ಇಟ್ಸ್ ಅ ಯೂನಿಕ್ ಥಿಂಗ್ಸ್. ನೆಕ್ಸ್ಟ್ ದ ಸಿಇಒ ಆಫ್ ಆಪಲ್ ಇಸ್ ಕಮಿಂಗ್ ಟು ಇಂಡಿಯಾ. ಸಿಇಒ ಚೀಫ್ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಿ. ಇಲ್ಲಿ ಸಿ ಅನ್ನೋದು ನೋಡಿ, ಸಿಇಒ ಫಸ್ಟ್ ಲೆಟರ್ ಏನ್ ಕೊಡ್ತಾ ಇದೆ ನಮ್ಗೆ ಇಲ್ಲಿ, ಅದು ಏನು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೇನೆ. ಬಟ್ ನಾವು ಆಪರೇಷನ್ಸ್ ಗಳು ಬಂದ್ರೆ ಓವೆಲ್ ಸೌಂಡ್ ಇದ್ರೆ ನಾವೇನ್ ಯೂಸ್ ಮಾಡ್ತಿದ್ವಿ ಆನೋ. ಸೊ ಕಾನ್ಸನೆಂಟ್ಸ್ ಓಕೆ, ಕಾನ್ಸನೆಂಟ್ ಸೌಂಡ್ ಬಂದ್ರೆ ಅ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾ ಇದೆ ನಮ್ಮ ಆಪಲ್ ಕಂಪನಿಯ ಒಂದು ಸಿಇಒ ಅಂತ ಹೇಳ್ತಾ ಇದ್ದೇನೆ ಡೆಫಿನೆಟ್ ಆಗಿ. ಸೊ ಹಾಗಾಗಿ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದೀವ, ದ ಯೂಸ್ ಮಾಡ್ತಾ ಇದೀವ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್. ಓಕೆ, ಆದ್ಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನೂತನವಾಗಿ ಆರಂಭಗೊಂಡಿರ್ತಕ್ಕಂಥ ಧಾರವಾಡದ ಒಂದು ಉಪಶಾಖೆ ಈ ಸೈನಿಕ ನವೋದಯ, ಕಿತ್ತೂರು ಮತ್ತು RMS ಮುರಾರ್ಜಿ ಇರ್ಬೋದು, ಅಳಿಕೆ ಈ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವಾಗಿದ್ದು ಇದು 4 ಮತ್ತು 5ನೇ ತರಗತಿಗಳ ಅಲ್ಲಿ CBSE ಇರ್ಬೋದು, ICS ಇರ್ಬೋದು,
ಸ್ಟೇಟ್ ಸಿಲೆಬಸ್ ಆಗಿರುವುದು ಆ ಮಕ್ಕಳಿಗೋಸ್ಕರವಾಗಿ ಸೊ ಮೀಡಿಯಂ ಐದರ್ ಇಟ್ ಈಸ್ ಅದು ಕನ್ನಡ ಇರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಇರ್ಬೋದು ಆ ಮಕ್ಕಳಿಗೆ ರೆಸಿಡೆನ್ಸಿಯಲ್ ಅಂಡ್ ನಾನ್ ರೆಸಿಡೆನ್ಸಿಯಲ್ ಅಂದ್ರೆ ವಸತಿ ಸಹಿತ ಮತ್ತು ವಸತಿ ರಹಿತವಾಗಿ ಈ ಒಂದು ನೂತನ ಶಾಖೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದು. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸೊ 9743025830 ನಂಬರ್ಗೆ ಅಥವಾ 9449771212 ಅಥವಾ 9900206243 ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಓಕೆ, ನಾನು ಮುಂದಿನ ಒಂದು ಈ 6ನೇ ಒಂದು ರೂಲ್ಸ್ ಅನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹಾಗಾದ್ರೆ ಈ 6th ರೂಲ್ ಏನ್ ಹೇಳ್ತಾ ಇದೆ ಇಲ್ಲಿ ನೋಡೋದಾದ್ರೆ ದ ಈಸ್ ಯೂಸ್ ಬಿಫೋರ್ ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್. ಇಟ್ ಮೀನ್ಸ್ ಐತಿಹಾಸಿಕ ಘಟನೆಗಳು. ಸೊ ಅದು ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಘಟನೆಗಳು ನಡೆದೋಗಿರ್ತವೆ, ಅದು ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ಗಳನ್ನು ನೋಡೋದಾದ್ರೆ The First World War broke out on 28 July 1914. ಸೊ ಈ ಫಸ್ಟ್ ವರ್ಲ್ಡ್ ವಾರ್ ಇಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಅನ್ನೋದು ಈ ಒಂದು ಘಟನೆ ನಡೆದ ಯಾವಾಗ 1914ರಲ್ಲಿ. ಹಾಗಾದ್ರೆ ಇದು ಒಂದು ಐತಿಹಾಸಿಕ ಘಟನೆ ಅಂತ ಹೇಳ್ಬೋದು. ಈ ಐತಿಹಾಸಿಕ ಘಟನೆ ನಡೀತು 1914ರಲ್ಲಿ, ಅದಕ್ಕೆ ನಾವು ಫಸ್ಟ್ ವರ್ಲ್ಡ್ ವಾರ್ ಅಂತ ಹೇಳ್ತೀವ. ಸೊ ಅದರಲ್ಲಿ ದ ಫಸ್ಟ್ ವರ್ಲ್ಡ್ ವಾರ್ ಅಂತ ಒಂದು ಐತಿಹಾಸಿಕ ಘಟನೆ. ಸೊ ಬಿಫೋರ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನ ದ as per as rule. ಸೊ ರೂಲ್ ಏನು ಹೇಳ್ತದೆ ದ ಈಸ್ ಯೂಸ್ ಬಿಫೋರ್ ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್. ಸೊ ಹಾಗಾದ್ರೆ ದ ಫಸ್ಟ್ ವರ್ಲ್ಡ್ ವಾರ್ ಐತಿಹಾಸಿಕ ಒಂದು ಘಟನೆ. ಸೊ ಅದು ಬಿಫೋರ್ ನಾನು ಏನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ದ. ಸೊ ಯು ಶುಡ್ ಓಕೆ ಯೂಸ್ ವಾಟ್ ಅಂದ್ರೆ ನಾವು ಏನು ಯೂಸ್ ಮಾಡಬೇಕು, ಐತಿಹಾಸಿಕ ಘಟನೆಗಳು ಬಂದ್ರೆ ದ ಯೂಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ ರೂಲ್. ಸೊ ನೆಕ್ಸ್ಟ್ ಒನ್ ದ ಬ್ಯಾಟಲ್ ಆಫ್ ತಾಳಿಕೋಟಿ. ಸೊ ತಾಳಿಕೋಟಿ ಯುದ್ಧ ಅಂತ ಕರೀತೀವಿ ಅಥವಾ ರಕ್ಕಸತಂಗಡಿ ಯುದ್ಧ ಅಂತ ಕರೀತೀವಿ ಇತಿಹಾಸದಲ್ಲಿ. ಅಂದ್ರೆ ಈ ಬ್ಯಾಟಲ್ ಆಫ್ ತಾಳಿಕೋಟಿ ಅನ್ನೋದು ಒಂದು ಐತಿಹಾಸಿಕ ಘಟನೆ. ಓಕೆನಾ, ಈ ಒಂದು ಐತಿಹಾಸಿಕ ಘಟನೆ ಯಾರ ನಡುವೆ ವಾಸ್ ಫೌಟ್ ಬಿಟ್ವೀನ್ ಸುಲ್ತಾನೇಟ್ಸ್ ಅಂಡ್ ಆಫ್ ಡೆಕ್ಕನ್ ಅಂಡ್ ವಿಜಯನಗರ ಕಿಂಗ್ಡಮ್. ಸೊ ಈ ಸುಲ್ತಾನೇಟ್ಸ್ ಡೆಕ್ಕನ್ ಸುಲ್ತಾನೇಟ್ಸ್ ಮತ್ತು ವಿಜಯನಗರ ಸಾಮ್ರಾಜ್ಯ ನಡುವೆ ನಡೀತದ. ಹಾಗಾದ್ರೆ ಇಲ್ಲಿ ಬ್ಯಾಟಲ್ ಆಫ್ ತಾಳಿಕೋಟಿ ಅನ್ನೋದಕ್ಕೆ ನಾವು ತಾಳಿಕೋಟಿ ಯುದ್ಧ, ಆ ಸ್ಥಳದಲ್ಲಿ ನಡೆದಕ್ಕೆ ಇದಕ್ಕೆ ತಾಳಿಕೋಟಿ ಯುದ್ಧ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇನ್ನು ಬ್ಯಾಟಲ್ ಆಫ್ ತಾಳಿಕೋಟ್ ಅನ್ನೋದು ಫೇಮಸ್ ಹಿಸ್ಟಾರಿಕಲ್ ಒಂದು ಇವೆಂಟ್ಸ್ ಅಂತ ಹೇಳ್ಬೋದು. ಸೊ ಬಿಫೋರ್ ಇಲ್ಲಿ ಏನು ಯೂಸ್ ಮಾಡಬೇಕು ಈ ರೀತಿ ಇದ್ರೆ ದ. ಓಕೆನಾ, ನೆಕ್ಸ್ಟ್ ಬನ್ನಿ ದ ಜಲಿಯನ್ ವಾಲಾಬಾಗ್ ಮಾಸ್ಕೆ ಆಲ್ಸೋ ನೋನ್ ಆಸ್ ದ ಅಮೃತ್ಸರ್ ಮಾಸ್ಕೆ. ಸೊ ನೋಡಿ, ಅಮೃತ್ಸರದಲ್ಲಿ ಒಂದು ಘಟನೆ ನಡೀತದ. ಸೊ ಬ್ರಿಟಿಷರು ಏನ್ ಮಾಡ್ತಾರೆ, ಸಾಮೂಹಿಕವಾಗಿ ಈ ನಮ್ಮ ಭಾರತೀಯರನ್ನ ಹತ್ಯೆ ಮಾಡ್ತಾರೆ. ಮೋರ್ ದನ್ 1000 ಪೀಪಲ್ ಅನ್ನ ಅಟ್ ಎ ಟೈಮ್. ಆ ಗುಂಪನ್ನ ಸಾಮೂಹಿಕವಾಗಿ ಮಾಸ್ ಅಂದ್ರೆ ಗುಂಪು. ಸೊ ಆ ಗುಂಪನ್ನ ಏನ್ ಮಾಡ್ತಾರೆ, ಆ ಗುಂಪಿನಲ್ಲಿ ಇರ್ತಕ್ಕಂಥ ಜನರನ್ನ ಹತ್ಯೆ ಮಾಡ್ತಾರೆ. ಅದು ಅಮೃತ್ಸರದಲ್ಲಿ. ಹಾಗಾದ್ರೆ ಅದನ್ನೇ ಜಲಿಯನ್ ವಾಲಾಬಾಗ್ ಮಾಸ್ಕರ್ ಅಂತ ಕರೀತಾರೆ. ಇದೊಂದು ಐತಿಹಾಸಿಕ ಘಟನೆ, ಹಿಸ್ಟಾರಿಕಲ್ ಇವೆಂಟ್ಸ್. ಸೊ ಇಂತಹ ಒಂದು ಐತಿಹಾಸಿಕ ಘಟನೆಗಳು ಬಂದ್ರೆ ನಾವಲ್ಲಿ ದ ಯೂಸ್ ಮಾಡಿ ಅಂತ ಹೇಳುತ್ತೆ ಈ ಒಂದು 6th ರೂಲ್. ಸೊ ಕೊನೆಯದಾಗಿ ನೋಡೋದಾದ್ರೆ ದ ಫ್ರೆಂಚ್ ರೆವಲ್ಯೂಷನ್. ನೋಡಿ, ನಾವು ಜಾಗತಿಕ ಇತಿಹಾಸದಲ್ಲಿ ಓದ್ತೀವ ಏನೋ ಈ ಫ್ರೆಂಚ್ ಕ್ರಾಂತಿ ಅಂತ ಬರುತ್ತೆ. ಈ ಫ್ರೆಂಚ್ ರೆವಲ್ಯೂಷನ್ ಲಾಸ್ಟೆಡ್ 10 years ಫ್ರಮ್ 1789 to 1799. ಹಾಗಾದ್ರೆ ಫ್ರೆಂಚ್ ಕ್ರಾಂತಿ ಅನ್ನೋದು ಜಗತ್ತಿನಲ್ಲಿ ಒಂದು ಕ್ರಾಂತಿ. ಹಾಗಾದ್ರೆ ಇದು ಒಂದು ಹಿಸ್ಟಾರಿಕಲ್ ಇವೆಂಟ್. ಸೊ ಈ ಹಿಸ್ಟಾರಿಕಲ್ ಇವೆಂಟ್ಸ್ ಬಿಫೋರ್ ನಾವು ದ ಯೂಸ್ ಮಾಡಿ ಅಂತ ಹೇಳುತ್ತೆ ಈ ಒಂದು 6th ರೂಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ 6th ರೂಲ್. ಸೊ 6ನೇ ರೂಲ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನ. ಮತ್ತೊಮ್ಮೆ ಹೇಳ್ತಾ ಇದ್ದೀನ, ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ಗಳು. ಸೊ ನಾನು ಕೊಟ್ಟಂತ ಉದಾಹರಣೆಗಳು ಅಷ್ಟೇ ಅಲ್ಲ, ಸೊ ಇನ್ನು ಬೇರೆ ಬೇರೆ ಬಕ್ಸರ್ ಕಥೆ ಇರ್ಬೋದು, ಓಕೆ, ಬೇರೆ ಬೇರೆ ಐತಿಹಾಸಿಕ ಘಟನೆಗಳು ಏನ್ ಬರ್ತಾವೋ ಸೊ ಬಿಫೋರ್ ನಾವು ಅಲ್ಲಿ ಏನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆರ್ಟಿಕಲ್ಸ್ ನಲ್ಲಿ ರೂಲು ದ. ಓಕೆನಾ, ದ. ಕ್ಲಿಯರ್? ಓಕೆ, ನೆಕ್ಸ್ಟ್
Seventh rule. The is used before with ordinals. ಸೊ ನೋಡಿ ಇದೊಂದು ಆರ್ಡಿನಲ್ ನಂಬರ್ಸ್ ಅಂತ ಬರುತ್ತೆ ನಮಗೆ. ಆರ್ಡಿನಲ್ ಆ್ಯಂಡ್ ಕಾರ್ಡಿನಲ್ ನಂಬರ್ಸ್ ಅಂತ ಹೇಳ್ತೀವ. ಸರ್ ಆರ್ಡಿನಲ್ ನಂಬರ್ಸ್ ಮತ್ತು ಕಾರ್ಡಿನಲ್ ನಂಬರ್ಸ್ ಅಂದ್ರೆ ಏನು? ಆರ್ಡಿನಲ್ ನಂಬರ್ಸ್ಗಳು ಅಂದ್ರೆ ಸೊ ಕಾಮನ್ ಆಗಿ ಓಕೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th ಈ ರೀತಿಯಾಗಿ ನಾವೇನು ಯೂಸ್ ಮಾಡ್ತೀವ? ಆರ್ಡಿನಲ್ ನಂಬರ್ಗಳನ್ನು ಯೂಸ್ ಮಾಡ್ತೀವ. ಬಟ್ ಕಾರ್ಡಿನಲ್ಸ್ ನಂಬರ್ ಅಂತಂದ್ರೆ 1 2 3 4 5 6 7 8 9 10 ಇವುಗಳು ಕಾರ್ಡಿನಲ್ ನಂಬರ್ಸ್. ಬಟ್ ಆರ್ಡಿನಲ್ ನಂಬರ್ಸ್ಗಳು ಅಂದ್ರೆ ಇವಾಗ ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು, ಫೋರ್ತ್ ಇರ್ಬೋದು, ಫಿಫ್ತ್, ಸಿಕ್ಸ್ತ್, ಸೆವೆಂತ್, 8 9 10 ಈ ರೀತಿಯಾಗಿ ಏನು ನಂಬರ್ಸ್ಗಳು ಬರ್ತಾವಲ್ವಾ? 11th 12th 19th 9th 21st 22nd. ಸೊ ಇವುಗಳಿಗೆ ಆರ್ಡಿನಲ್ ನಂಬರ್ಸ್ಗಳು ಅಂತ ಹೇಳ್ತೀವ. ಈ ಆರ್ಡಿನಲ್ ನಂಬರ್ಸ್ಗಳು ಬಂದ್ರೆ ವಿ ಶುಡ್ ಟೇಕ್ ಬಿಫೋರ್ ವಾಟ್? ದ. ಸೊ ಐ ವಿಲ್ ಸಿ ಫಸ್ಟ್ ಎಕ್ಸಾಂಪಲ್ಗಳನ್ನು ಇಲ್ಲಿ ನೋಡೋದಾದ್ರೆ ದ ಫಸ್ಟ್ ಡೈನೆಸ್ಟಿ ಆಫ್ ಕನ್ನಡ ಇಸ್ ಕದಂಬ ಡೈನೆಸ್ಟಿ. ಹಾಗಾದ್ರೆ ಕದಂಬ ಡೈನೆಸ್ಟಿ ಇದು ನಮ್ಮ ಕರ್ನಾಟಕದ ಒಂದು ಮೊದಲ ಡೈನೆಸ್ಟಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫಸ್ಟ್ ಅಂತ ಬಂದಿದೆ. ಫಸ್ಟ್ ಇಟ್ ಈಸ್ ವಾಟ್? ಇಟ್ಸ್ ಆರ್ಡಿನಲ್ ನಂಬರ್. ಸೊ ಆರ್ಡಿನಲ್ ನಂಬರ್ ಬಂದ್ರೆ ಏನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ 7th ರೂಲ್? ದ. ಸೊ ಹಾಗಾಗಿ ದ ಫಸ್ಟ್ ಡೈನೆಸ್ಟಿ ಫಸ್ಟ್ ಅನ್ನೋದು ಬಂದಾಗ ನಾನು ಬಿಫೋರ್ ಏನ್ ಯೂಸ್ ಮಾಡಿದ್ದೀನಿ? ದ. ಕ್ಲಿಯರ್. Second example, the Second World War broke out in September 1939. So ಇಲ್ಲಿ ರೂಲ್ ಏನು ಹೇಳ್ತಾ ಇದೆ? ಸೆಕೆಂಡ್ ವರ್ಲ್ಡ್ ವಾರ್ ಸೆಕೆಂಡ್ ಅನ್ನೋದು ಇಲ್ಲಿ ಏನು ಮಾಡುತ್ತೆ? ಆರ್ಡಿನಲ್ ನಂಬರ್. ಸೊ ಆರ್ಡಿನಲ್ ನಂಬರ್ ಬಂದ್ರೆ ಬಿಫೋರು ಸೊ ಏನು ಹೇಳುತ್ತೆ? ದ ಯೂಸ್ ಮಾಡಿ ಅಂತ ಹೇಳುತ್ತೆ. ಹಾಗಾದ್ರೆ ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು. ಥರ್ಡ್ ಎಕ್ಸಾಂಪಲ್, ಥರ್ಡ್ ಒನ್ ಡೇ ಮ್ಯಾಚ್. So the third one day match, third is the ordinal number. So ordinal number ಬಂದ್ರೆ so it is ಮಾಡಿ the. So clear? So next one, the 10th class student. So ನೋಡಿ 10th. So 10th it is what? 10th it is the ordinal number. ಒಂದು ವೇಳೆ 10 ಅನ್ನೋದು ಬಂದ್ರೆ it is a cardinal number ಆಗುತ್ತೆ. So in that time you don't use the. ಸೊ ಅದು 2 ಅನ್ನೋದು ಬಂದ್ರೆ ಡೋಂಟ್ ಯೂಸ್. ಓಕೆನಾ? ಸೊ ಅದು ಏನಾಗಿರ್ಬೇಕು? ಆರ್ಡಿನಲ್ ನಂಬರ್ಸ್. ಇದುವರೆಗೆ ನಾನು ಹೇಳಿದೆ ಆರ್ಡಿನಲ್ ನಂಬರ್ಸ್ಗಳು ಯಾವುದು ಅಂತ ಹೇಳಿ. ಅದು 3rd ಇರ್ಬೋದು, 10th ಇರ್ಬೋದು, 9th ಇರ್ಬೋದು, 1st ಇರ್ಬೋದು, 2nd ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಇನ್ ದಟ್ ಟೈಮ್ ವಿ ಶುಡ್ ಟೇಕ್ ವಾಟ್? ವಿ ಶುಡ್ ಯೂಸ್ ಬಿಫೋರ್ ವಾಟ್? ದ ಡೆಫಿನೆಟ್ ಆರ್ಟಿಕಲ್, ದಟ್ ಈಸ್ ದ. ಅಂಡರ್ಸ್ಟುಡ್? ಓಕೆ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇದು ನೋಡಿ ಇಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ನಾಟ್ ಓನ್ಲಿ ಇನ್ ಧಾರವಾಡ. ಸೊ ಇದು ನಮ್ಮ ಧಾರವಾಡದ ಮುಖ್ಯ ಶಾಖೆಯಾಗಿದ್ದು ಕುಷ್ಟಗಿ ರೋಡ್, ಗಂಗಾನಗರ ಅಂದ್ರೆ ಇಲ್ಲಿ ವಿದ್ಯಾನಗರ, ಸಿಂಧನೂರು. ಈ ನವೋದಯ, ಸೈನಿಕ್, ಕಿತ್ತೂರು, ಆದರ್ಶ, ಮುರಾರ್ಜಿ ಮತ್ತು ಅಳಿಕೆ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವಾಗಿದ್ದು ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಮರ್ ವೆಕೇಶನ್ ಅಲ್ಲಿ ಅಂದ್ರೆ ಬೇಸಿಗೆ ತರಬೇತಿ ಈ 2025ರಲ್ಲಿ ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದು ಸೊ ನಿಮಗೆ ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮಾಧ್ಯಮ ಇರ್ಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕಾದರೆ ಈ 944 977 1212 ಅಥವಾ 9900206243 ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸೊ ಅದು ರೆಸಿಡೆನ್ಷಿಯಲ್ ಆಗಿರ್ಬೋದು ಅಥವಾ ನಾನ್ ರೆಸಿಡೆನ್ಷಿಯಲ್ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ಗೆ ಕರೆಯನ್ನ ಮಾಡಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಓಕೆ, ಲೆಟ್ಸ್ ಐ ಡಿಸ್ಕಸ್. ಸೊ 8th ರೂಲ್. ಇಲ್ಲಿ ನಾನು 8ನೇ ರೂಲ್ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ದ ಈಸ್ ಯೂಸ್ ಬಿಫೋರ್ ಫೇಮಸ್ ಬಿಲ್ಡಿಂಗ್ಸ್ ಅಂತೆ. ಫೇಮಸ್ ಬಿಲ್ಡಿಂಗ್ಸ್ಗಳಿದ್ದು ಅಥವಾ ವರ್ಕ್ಸ್ ಆಫ್ ಆರ್ಟ್ ಅಥವಾ
ಮ್ಯೂಸಿಯಂ. ಈ ಮ್ಯೂಸಿಯಂ ಫೇಮಸ್ ಬಿಲ್ಡಿಂಗ್ಸ್ ಇರಬೇಕು. ಅದೇನು ಹೇಳ್ತಾ ಇದೆ? ಫೇಮಸ್ ಬಿಲ್ಡಿಂಗ್ಸ್ ಅಂತ ಹೇಳುತ್ತೆ ರೂಲು, ನಾಟ್ ಆರ್ಡಿನರಿ ಬಿಲ್ಡಿಂಗ್ಸ್. ಫೇಮಸ್ ಬಿಲ್ಡಿಂಗ್ಸ್ ಅಂತ ಹೇಳುತ್ತೆ. ಅಥವಾ ವರ್ಕ್ ಆಫ್ ಆರ್ಟ್ಸ್ ಇರ್ಬೋದು. ಸೊ ಇವುಗಳು ಬಂದ್ರೆ, ಅಥವಾ ಮೊನೋಮೆಂಟ್ಸ್ಗಳು ಇರ್ಬೋದು. ಈ ಮೊನೋಮೆಂಟ್ಸ್ಗಳು ಬಂದ್ರೆ, ನೇಮ್ ಆಫ್ ಮೊನೋಮೆಂಟ್ಸ್, ಫೇಮಸ್ ಬಿಲ್ಡಿಂಗ್ಸ್, ವರ್ಕ್ಸ್ ಆಫ್ ಆರ್ಟ್ಸ್, ಮ್ಯೂಸಿಯಮ್ಸ್ಗಳು ಬಂದ್ರೆ ಬಿಫೋರ್ ದ ಯೂಸ್ ಮಾಡಿ ಅಂತ ಹೇಳುತ್ತೆ ರೂಲು. ಹಾಗಾದ್ರೆ ಇಲ್ಲಿ ನೋಡಿ, ತಾಜ್ ಮಹಲ್ ಇಟ್ ಇಸ್ ವಾಟ್? ಇಟ್ ಇಸ್ ಅ ಫೇಮಸ್ ಬಿಲ್ಡಿಂಗ್. ಸೊ ವರ್ಡ್ ಫೇಮಸ್ ಬಿಲ್ಡಿಂಗ್, ಹೌದಲ್ವಾ? ಸೊ ಅದ್ಭುತಗಳಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು. ಸೊ ಅದ್ರ ತಾಜ್ ಮಹಲ್ ಅದು ಫೇಮಸ್ ಮೊನೋಮೆಂಟ್. ಸೊ ಅದ್ರಲ್ಲಿ ಬಿಫೋರ್ ನಾವೇನ್ ಯೂಸ್ ಮಾಡೋಣ? ದ. ಸೊ ಹಾಗಾದ್ರೆ ದ ತಾಜ್ ಮಹಲ್ ಅಂತ ಯೂಸ್ ಮಾಡ್ಕೊಳ್ಳಿ. ಬ್ರಿಟಿಷ್ ಮ್ಯೂಸಿಯಂ, ನೇಮ್ ಆಫ್ ಮ್ಯೂಸಿಯಂ, ಮ್ಯೂಸಿಯಂಗಳ ಹೆಸರುಗಳು, ಫೇಮಸ್ ಮ್ಯೂಸಿಯಮ್ಸ್. ಸೊ ಬಿಫೋರ್ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ರೂಲು. ಸೊ ನೆಕ್ಸ್ಟ್, ದ ಆರ್ಟ್ ಆಫ್ ಗ್ಯಾಲರಿ. ಆರ್ಟ್ ಆಫ್ ಗ್ಯಾಲರಿ. ಸೊ ನೋಡಿ, ಆರ್ಟ್ ಆಫ್ ಗ್ಯಾಲರಿ ರವಿಶಂಕರ್ ಗುರುಜಿದಿರ್ಬೋದು, ಆರ್ಟ್ ಆಫ್ ಗ್ಯಾಲರಿ. ಸೊ ಆರ್ಟ್ ಆಫ್ ಗ್ಯಾಲರಿ ಈ ರೀತಿಗಳು ಬಂದ್ರೆ ಅಲ್ಲಿ ಕೂಡ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ರೂಲು. ಮೈಸೂರ್ ಪ್ಯಾಲೇಸ್ ಇಟ್ಸ್ ಅ ಫೇಮಸ್ ಬಿಲ್ಡಿಂಗ್ ಅಲ್ವಾ? ಸೊ ಹೀಗೆ ಈ ರೀತಿ ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, ಸೊ ತಾಜ್ ಹೋಟೆಲ್ ಇರ್ಬೋದು. ಸೊ ಈ ರೀತಿಯಾಗಿ ಫೇಮಸ್ ಬಿಲ್ಡಿಂಗ್ಸ್ಗಳಿರ್ಬೋದು, ಮೊನೋಮೆಂಟ್ಸ್ಗಳಿರ್ಬೋದು, ಮ್ಯೂಸಿಯಮ್ಸ್ಗಳಿದ್ರೆ ಬಿಫೋರ್ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ರೂಲು. ಸೊ ನೆಕ್ಸ್ಟ್, ನೆಹರು ಮ್ಯೂಸಿಯಂ. ಸೊ ನೆಹರು ತಾರಾಲಯ ಅಂತ ಹೇಳ್ತೀವಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಒಂದು ನೆಹರು ಮ್ಯೂಸಿಯಂ. ಸೊ ಹಾಗಾದ್ರೆ ಇಲ್ಲಿ ನೆಹರು ಮ್ಯೂಸಿಯಂ ಅನ್ನೋ ಒಂದು ಮ್ಯೂಸಿಯಂ ಹೆಸರು. ಸೊ ಬಿಫೋರ್ ಇಲ್ಲಿ ನಾನೇನು ಯೂಸ್ ಮಾಡ್ತಾ ಇದ್ದೀನಿ? ದ. ಸೊ ಹಾಗಾದ್ರೆ ಏಟ್ ರೂಲ್ ಏನು ಹೇಳ್ತಾ ಇದೆ? ಹಾಗಾದ್ರೆ ಫೇಮಸ್ ಬಿಲ್ಡಿಂಗ್ಸ್ ಅಥವಾ ವರ್ಕ್ಸ್ ಆಫ್ ಆರ್ಟ್, ಮ್ಯೂಸಿಯಮ್ಸ್ಗಳು ಅಥವಾ ಮೊನೋಮೆಂಟ್ಸ್ಗಳ ಹೆಸರುಗಳು ಬಂದ್ರೆ ಅಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂಥ ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಕೊನೆಯದಾಗಿ, ಇದುವರೆಗೂ ನಮ್ಮ ಈ ಒಂದು ವಿಡಿಯೋ ಕ್ಲಾಸನ್ನು ಯಾರು ನೋಡ್ತಾ ಇದ್ರೋ, ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ಲೈಕ್ ಬಟನ್ ಕೊಡಿ, ನಿಮ್ಮ ಗೆಳೆಯರೊಂದಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.